ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ದೇಶದ ಪಡಿತರ ಚೀಟಿದಾರರಿಗೆ ಕೇಂದ್ರ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದೆ. ನಮ್ಮ ಕೇಂದ್ರ ಸರ್ಕಾರ ಯಾವಾಗಲೂ ಕೂಡ ಬಡವರ ಪರವಾಗಿ ಚಿಂತನೆ ಮಾಡ್ತಾ ಇರುತ್ತೆ. ಅದರಲ್ಲೂ ಸಮಯ ಸಂದರ್ಭ ನೋಡಿಕೊಂಡು ಜನರಿಗೆ ಯಾವ ರೀತಿಯಾದಂಥ ಒಂದು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದರ ಬಗ್ಗೆಯೇ ಕೇಂದ್ರ ಸರ್ಕಾರ ಯಾವಾಗಲೂ ಚಿಂತನೆಯನ್ನು ನಡೆಸ್ತಾ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ಬೆಳವಣಿಗೆಗಳಾಗಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ನಮ್ಮ ದೇಶದಲ್ಲಿ ಯುದ್ಧದ ಸಂದರ್ಭದಲ್ಲಿ ಆಗಿರುವಂತಹ ಸಮಸ್ಯೆಗಳನ್ನು ಸರಿದೂಗಿಸೋದಕ್ಕೂ ಕೂಡ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಈಗ ಪಡಿತರ ಚೀಟಿಯ ಬಗ್ಗೆ ಯಾವ ರೀತಿ ಗುಡ್ ನ್ಯೂಸ್ ಕೊಟ್ಟಿದೆ ಅಂಥೇಳಿ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಈಗ ನಾವು ಪ್ರತಿ ತಿಂಗಳು ರೇಷನ್ ತಗೊಳ್ಬೇಕು ಅಂತಂದರೆ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಹೋಗಿ ಕ್ಯೂ ನಿಂತ್ಕೊಳ್ಬೇಕು. ಕೆಲವೊಮ್ಮೆ ಕೆಲಸಕ್ಕೆ ಹೋಗುವಂಥ ಕುಟುಂಬಗಳಾದರೆ ರಜೆ ಸಿಗೋದಿಲ್ಲ. ಅದರ ಜೊತೆಗೆ ಮನೆಯಲ್ಲಿ ವಯಸ್ಸಾದವರಿದ್ದರೆ ಅವರು ಹೋಗಿ ಅಲ್ಲಿ ಕ್ಯೂ ನಿಂತ್ಕೊಳ್ಬೇಕಾಗಿ ಬರುತ್ತೆ. ಬಿಸಿಲು ಮಳೆ ಅನ್ನದೇ ರೇಷನ್ ಸಿಗೋವರೆಗೂ ಕೂಡ ಕ್ಯೂನಲ್ಲಿ ನಿಂತ್ಕೊಂಡು ಕೈ ಕಾಲು ಬೆನ್ನು ಎಲ್ಲ ನೋವಿಸ್ಕೊಂಡು ನಾವು ರೇಷನ್ ತಗೊಂಡು ಬರುವಂಥ ಪರಿಸ್ಥಿತಿ ಇದೆ. ಇದು ಎಲ್ಲ ಕಡೆಗಳಲ್ಲೂ ಇರೋದಿಲ್ಲ, ಆದರೆ ಕೆಲವು ಕಡೆ ಈ ರೀತಿಯಾಗಿ ಇದ್ದೇ ಇರುತ್ತೆ. ನಾವು ಗಮನಿಸ್ಬೋದು, ಸಿಟಿ ಪ್ರದೇಶಗಳಲ್ಲಿ ಸಾಲುಗಟ್ಟಲೆ ಕ್ಯೂ ನಿಂತಿರ್ತಾರೆ ರೇಷನ್ ತಗೊಳ್ಳಿಕ್ಕೆ. ಇದು ಬೇರೆ ಎಲ್ಲ ತಿಂಗಳುಗಳಲ್ಲೂ ಓಕೆ, ಆದರೆ ಈಗ ಏಪ್ರಿಲ್ ತಿಂಗಳಿನಿಂದ ಇದು ಬದಲಾವಣೆ ಆಗ್ತಾ ಇದೆ. ಈ ಬದಲಾವಣೆಯಿಂದ ಖಂಡಿತವಾಗಲೂ ಕೂಡ ಪಡಿತರ ಚೀಟಿದಾರರಿಗೆ ಒಂದಷ್ಟು ಅನುಕೂಲ ಖಂಡಿತವಾಗ್ಲೂ ಆಗುತ್ತೆ. ನೋಡಿ, ಏಪ್ರಿಲ್ ತಿಂಗಳಿಂದಲೇ ಅನ್ವಯ ಆಗುವಂತೆ ಮುಂದಿನ 3 ತಿಂಗಳ ಪಡಿತರವನ್ನು ಒಟ್ಟಿಗೆ ವಿತರಣೆ ಮಾಡುವುದಕ್ಕೆ ಮಹತ್ವದ ನಿರ್ಧಾರವೊಂದನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ. ಪ್ರತಿ ತಿಂಗಳು ನಾವು ರೇಷನ್ ತಗೊಳಕ್ಕೆ ಹೋಗ್ತಾ ಇದ್ವಿ, ಆದರೆ ಈಗ 3 ತಿಂಗಳ ರೇಷನ್ ಒಟ್ಟಿಗೆ ನಮ್ಮ ಕೈ ಸೇರಿಬಿಟ್ರೆ ನಮಗೊಂಥರ ಬಂಪರ್ ಲಾಟ್ರಿ ಹೊಡೆದಂಗೆ. ಆದರೆ ಯಾಕೆ 3 ತಿಂಗಳ ರೇಷನ್ ಒಟ್ಟಿಗೆ ನಮ್ಮ ಕೈ ಸೇರೋ ಹಾಗೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ? ಏನಿದರ ಒಳಗುಟ್ಟು ಅಂಥೇಳಿ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ನಾನು ಆಗಲೇ ಹೇಳ್ದಂಗೆ ಏನೇ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡ್ರು ಅದರಲ್ಲಿ ಏನಾದರೂ ಒಂದು ಒಳಿತಾಗುವಂಥ ವಿಚಾರ ಇದ್ದೇ ಇರುತ್ತೆ. ಯಾವೆಲ್ಲ ರೇಷನ್ ಕಾರ್ಡ್ದಾರರು ಈ ಸೌಲಭ್ಯಕ್ಕೆ ಅರ್ಹರು ಅಂಥೇಳಿ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಸಾಮಾನ್ಯವಾಗಿ ಪ್ರತಿ ತಿಂಗಳು ಪಡಿತರವನ್ನು ಪಡೆಯೋದಕ್ಕೆ ನ್ಯಾಯಬೆಲೆ ಅಂಗಡಿಗಳಿಗೆ ನಾವು ಅಲೆದಾಡಬೇಕಾಗಿತ್ತು. ಇವತ್ತಿಲ್ಲ ಅಂದರೆ ನಾಳೆ ಬನ್ನಿ ಅನ್ನೋರು, ನಾಳೆ ಇಲ್ಲ ಅಂದರೆ ನಾಡಿದ್ದು ಬನ್ನಿ ಅನ್ನೋರು, ಇವತ್ತು ಅಕ್ಕಿ ಇಲ್ಲ ಖಾಲಿ ಆಗಿದೆ ನಾಳೆ ಬನ್ನಿ ಅನ್ನೋರು, ಹೀಗೆ ಒಂದಷ್ಟು ಸಮಸ್ಯೆಗಳಂತೂ ಇದ್ದೇ ಇತ್ತು. ಸರ್ಕಾರ ಏನೋ ಎಲ್ಲ ನಮ್ಮ ಕೈ ಸಿಗೋ ಹಾಗೆ ಮಾಡಿದ್ರೂ ಕೂಡ ನ್ಯಾಯಬೆಲೆ ಅಂಗಡಿಗಳಲ್ಲಿ ನಮಗೆಲ್ಲವೂ ಸರಿಯಾದ ಸಮಯಕ್ಕೆ ಸಿಗ್ತಾ ಇರಲಿಲ್ಲ. ಆದರೆ 2026ರ ಏಪ್ರಿಲ್ ತಿಂಗಳ ಪಡಿತರ ವಿತರಣೆಯ ವೇಳೆ ಮೇ ಮತ್ತು ಜೂನ್ ತಿಂಗಳ ಪಾಲನ್ನೂ ಸಹ ಫಲಾನುಭವಿಗಳಿಗೆ ನೀಡಬೇಕು ಅಂಥೇಳಿ ಕೇಂದ್ರ ಸರ್ಕಾರ ಒಂದು ಸೂಚನೆಯನ್ನು ಕೊಟ್ಟಿದೆ. ಅಂದರೆ ಏಪ್ರಿಲ್ನಲ್ಲಿ ನೀವು ಒಟ್ಟು 3 ತಿಂಗಳ ಆಹಾರ ಧಾನ್ಯಗಳನ್ನು ಒಟ್ಟಿಗೆ ಮನೆಗೆ ತಗೊಂಡು ಹೋಗ್ಬೋದು ಅಂಥೇಳಿ ಕೇಂದ್ರ ಸರ್ಕಾರ ತಿಳಿಸಿದೆ. ಹಾಗಿದ್ರೆ ಯಾರಿಗೆಲ್ಲ ಸಿಗಲಿದೆ ಈ ಸೌಲಭ್ಯ? ಹೌದು, ಎಲ್ಲರ ಹತ್ರನೂ ಕೂಡ ರೇಷನ್ ಕಾರ್ಡ್ ಇದೆ, ಎಲ್ಲರೂ ತಗೊಂಡು ಹೋಗ್ಬೋದಾ? 3 ತಿಂಗಳು APL ಕಾರ್ಡ್ ಇರುವಂಥವ್ರು, BPL ಕಾರ್ಡ್ ಇರುವಂಥವ್ರು ಎಲ್ಲರೂ ತಗೊಂಡು ಹೋಗ್ಬೋದಾ? ನೋಡಿ, ಅಂತ್ಯೋದಯ ಅನ್ನ ಯೋಜನೆ ಅಂದರೆ ಅತ್ಯಂತ ಬಡ ಕುಟುಂಬಗಳಿಗೆ ಈ ಸೌಲಭ್ಯ ಅನ್ವಯ ಆಗುತ್ತೆ. ನೋಡಿ, ಎಲ್ಲರಿಗೂ ಅನ್ವಯ ಆಗೋದಿಲ್ಲ. ಯಾರು BPL ಕಾರ್ಡ್ಗಳನ್ನು ಹೊಂದಿರ್ತಾರೋ ಅಂಥವ್ರಿಗೆ ಮಾತ್ರ, ಅತ್ಯಂತ ಬಡ ಕುಟುಂಬಗಳಿಗೆ ಈ ಸೌಲಭ್ಯ ಅನ್ವಯ ಆಗುತ್ತೆ. BPL ಅಥವಾ ಆದ್ಯತಾ ಪಡಿತರ ಚೀಟಿ BPL ಕಾರ್ಡ್ ಹೊಂದಿರುವಂಥ ಎಲ್ಲ ಅರ್ಹ ಕುಟುಂಬಗಳು ಕೂಡ ಇದರ ಲಾಭವನ್ನು ಪಡ್ಕೊಳ್ಬಹುದು. ಇನ್ನು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿ ಉಚಿತ ಪಡಿತರ ಪಡೆಯುವವರೆಗೂ ಕೂಡ ಇದು ಅನ್ವಯ ಆಗುತ್ತೆ. ಹಾಗಿದ್ರೆ ಯಾಕೆ ಸರ್ಕಾರ ನಿರ್ಧಾರವನ್ನು ತಗೊಳ್ತು? ಏನು ಕಾರಣ? ಯಾಕೆ 3 ತಿಂಗಳ ರೇಷನನ್ನು ಒಟ್ಟಿಗೆ ಮನೆಗೆ ತಗೊಂಡೋಗಿ ಅಂಥೇಳಿ ಹೇಳಿದಾದರೂ ಯಾಕೆ ಅಂಥೇಳಿ ನೋಡ್ತಾ ಹೋದರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸಾಲು ಸಾಲು ಹಬ್ಬಗಳು ಬರುವುದರಿಂದ ಬಡ ಕುಟುಂಬಗಳಿಗೆ ಧಾನ್ಯದ ಕೊರತೆ ಆಗಬಾರದು ಅನ್ನುವಂಥ ಉದ್ದೇಶದಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ಇದರಿಂದಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶದ ಬಡ ಜನರು ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗಳ ಮುಂದೆ ಸರದಿಯಲ್ಲಿ ನಿಲ್ಲೋದು ಮತ್ತು ಪದೇ ಪದೇ ಅಲಿಯುವುದು ಕೂಡ ತಪ್ಪಾಗತ್ತೆ. ಅಂದರೆ ಪದೇ ಅಲಿಯೋದು ಕೂಡ ತಪ್ಪುತ್ತೆ. ಈ ಯೋಜನೆ ಅಡಿ ಅಕ್ಕಿ, ಗೋಧಿ ಹಾಗೂ ಇತರೆ ಪೌಷ್ಟಿಕ ಸಿರಿಧಾನ್ಯಗಳನ್ನು ಉಚಿತವಾಗಿ ಅಥವಾ ಸರ್ಕಾರ ನಿಗದಿಪಡಿಸಿದ ಅತ್ಯಂತ ಕಡಿಮೆ ದರದಲ್ಲಿ ವಿತರಣೆಯನ್ನು ಮಾಡಲಾಗುತ್ತೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಅಗತ್ಯ ದಿನಬಳಕೆಯ ವಸ್ತುಗಳು ಮತ್ತು ಆಹಾರ ಪದಾರ್ಥಗಳ ಬೆಲೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ.
ಹೀಗಾಗಿ ಎಂಥ ಕಠಿಣ ಪರಿಸ್ಥಿತಿಯಲ್ಲಿ ನಮಗೆ ಎಲ್ಲವೂ ಮುಂಚಿತವಾಗಿಯೇ 3 ತಿಂಗಳ ಮುಂಚಿತವಾಗಿ ಆಹಾರ ಧಾನ್ಯಗಳು ಕೈ ಸೇರೋದ್ರಿಂದ ಬಡ ಕುಟುಂಬಗಳ ಆರ್ಥಿಕ ಹೊರೆ ಗಣನೀಯವಾಗಿ ಕಡಿಮೆ ಆಗಲಿದೆ. ಇದರ ಜೊತೆಗೆ ಮುಂಬರುವ ದಿನಗಳಲ್ಲಿ ಬೇಸಿಗೆಯ ಬಿಸಿಲು ವಿಪರೀತವಾಗಲಿದ್ದು ಜನರು ರೇಷನ್ ತರುವುದಕ್ಕೆ ಸುಡು ಬಿಸಿಲಿನಲ್ಲಿ ಕಷ್ಟಪಡುವುದನ್ನು ತಪ್ಪಿಸುವುದಕ್ಕೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಈ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿದೆ. ನೋಡಿ, ಒಂದು ಕಡೆ ಬಿಸಿಲು ಜಾಸ್ತಿ ಆದರೂ ಆಗಬಹುದು, ಅಥವಾ ಮಳೆ ಬಂದರೂ ಬರ್ಬೋದು. ಯಾವಾಗ ಬೇಕಾದರೂ ಎಷ್ಟೊತ್ತು ಬೇಕಾದರೂ ಮಳೆ ಬರ್ಬೋದು, ಅಥವಾ ಬಿಸಿಲು ಬರ್ಬೋದು. ಅದನ್ನು ನಾವು ಅಂದಾಜು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆ ಮಳೆಯಲ್ಲಿ, ಆ ಬಿಸಿಲಿನಲ್ಲಿ ರೇಷನ್ ತಗೊಳ್ಳೋಕ್ಕೆ ಕ್ಯೂ ನಿಲ್ಲೋದು ತಪ್ಪಿ ಹೋಗುತ್ತೆ. ಒಂದು 3 ತಿಂಗಳು ಆರಾಮಾಗಿ ರೇಷನ್ ತಗೊಂಡೋಗಿ ಮನೇಲಿ ಇಟ್ಕೊಂಡು ನೆಮ್ಮದಿಯಾಗಿರಿ ಅನ್ನುವಂಥ ಒಂದು ಆಶಯ ಕೇಂದ್ರ ಸರ್ಕಾರದ್ದು. ಹೀಗಾಗಿ ಫಲಾನುಭವಿಗಳು ಪಡಿತರ ಪಡೆಯೋದಕ್ಕೆ ಎಂದಿನಂತೆ ತಮ್ಮ ಆಧಾರ್ ಕಾರ್ಡ್ ಮತ್ತು ಬಯೋಮೆಟ್ರಿಕ್ ನೀಡೋದು ಕಡ್ಡಾಯ. ನಿಮ್ಮ ಸಮೀಪದ ನ್ಯಾಯಬೆಲೆ ಅಂಗಡಿಗಳಲ್ಲಿ ಈ ಸೌಲಭ್ಯ ಲಭ್ಯ ಇರುತ್ತೆ. ಏಪ್ರಿಲ್ ಮೊದಲ ವಾರದಿಂದಲೇ ವಿತರಣೆ ಆರಂಭವಾಗುವ ಸಾಧ್ಯತೆ ಇದೆ ಅಂಥೇಳಿ ಹೇಳಲಾಗ್ತಾ ಇದೆ. ಅಂದರೆ ನೀನೇನು ಮುಂದಿನ ತಿಂಗಳು ಏಪ್ರಿಲ್ ಮೊದಲ ವಾರದಿಂದಲೇ ನಿಮಗೆ ಮೇ ಮತ್ತು ಜೂನ್ ಹಾಗೆ ಏಪ್ರಿಲ್ 3 ತಿಂಗಳ ರೇಷನ್ ಸಿಗತ್ತೆ. ಸೊ ಹಾಗಾಗಿ ಇನ್ನೂ ಏನಾದರೂ ಕನ್ಫ್ಯೂಷನ್ಗಳು, ಪ್ರಶ್ನೆಗಳು ಅಥವಾ ಡೌಟ್ಗಳಿದ್ದರೆ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ವಿಚಾರಿಸಿ. ಇನ್ ಕೇಸ್ ಆ ಥರದ ಒಂದು ಮಾಹಿತಿ ಇದ್ದಿದ್ದೇ ಆದರೆ 3 ತಿಂಗಳ ರೇಷನನ್ನು ನಿಮ್ಮ ಮನೆಗೆ ತಂದಿಟ್ಕೊಳ್ಳಿ.